ನಮಸ್ತೆ. ನಾನು ನಿಮ್ಮ ಸರಿತಾ. ನಾನಿವತ್ತು ವರಲಕ್ಷ್ಮಿ ಹಬ್ಬದ ದಿನ ಅಂತ ಅಲ್ಲ, ಯಾವುದೇ ದಿನ ಆಗಲಿ ನೀವು ಮುತ್ತೈದೆಯರಿಗೆ ಕುಂಕುಮ ಕೊಡುವಾಗ, ಅರಿಶಿನ ಕುಂಕುಮ ಕೊಡುವಾಗ ಯಾವ ರೀತಿ ಕೊಡಬೇಕು, ಹೆಂಗೆ ಕೊಡಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ನೋಡಿ. ನಾನು ಇದೇ ರೀತಿಯೇ ಕೊಡೋದು. ನಾನು ಈ ಥರ ಜೋಡಿಸ್ಕೊಂಬಿಡ್ತೀನಿ. ನಾನು ಫಸ್ಟ್ಗೆ ಈ ಥರ ಜೋಡಿಸಿ ಒಂದು ದೊಡ್ಡ ಪ್ಲೇಟಲ್ಲಿ ಇಟ್ಬಿಡ್ತೀನಿ. ಬಂದವರಿಗೆ ಅರಿಶಿನ ಕುಂಕುಮ ಕೊಟ್ಟು ಅದಾದಮೇಲೆ ಒಂದೊಂದೇ ಪ್ಲೇಟಾಗಿರೋದನ್ನು ತೆಗೆದು ಕೊಡ್ತೀನಿ. ಇದೇ ರೀತಿಯೇ ಕೊಡೋದು. ಯಾರಿಗೆ ನೀವು ಕುಂಕುಮ ಕೊಡ್ರಿ, ಸಿಂಪಲ್ಲಾಗಿ ಕೊಡ್ರಿ, ಗ್ರ್ಯಾಂಡಾಗಿ ಕೊಡ್ರಿ, ನಿಮ್ಮ ಅನುಕೂಲ ತಕ್ಕನಾಗಿ ಕೊಡ್ರಿ. ಅರಿಶಿನ ಕುಂಕುಮ, ಎಲೆ, ಅಡಿಕೆ, ಒಂದು ಕಾಯಿನು, 4 ಬಾಳೆ, ಹೂವು, ಆದರೆ ನಿಮಗೆ ಬ್ಲೌಸ್ ಪೀಸ್ ಕೊಡ್ರಿ, ಇಲ್ಲ ತೆಂಗಿನಕಾಯಿ ಕೊಡ್ರಿ, ಇಲ್ಲ ಬರೀ 2 ಜೋಡಿ ಬಾಳೆಹಣ್ಣು ಕೊಡ್ರಿ. ಒಂಟಿ ಬಾಳೆಹಣ್ಣು ಮಾತ್ರ ಯಾರಿಗೂ ಕೊಡಬೇಡ್ರಿ. ಕುಂಕುಮ ಕರೆದಾಗ ನೀವು ಅರಿಶಿನ ಕುಂಕುಮಕ್ಕೆ ಅವರು ನಿಮ್ಮನ್ನು ಕರೆಯೋಕೆ ಬರ್ತಾರೆ, ನೀವು ಅವರು ಕರೆಯೋಕೆ ಹೋಗ್ತೀರಾ. ಕರೆಯೋಕೆ ಬಂದಾಗ ಹೋದಾಗೆಲ್ಲವ ಎಲ್ರಿಗೂ ಸಮಾನವಾಗಿ ಕುಂಕುಮ ಕೊಡ್ರಿ. ಒಬ್ರಿಗೊಂತಾರೆ ಇವರು ನಮಗೆ ತುಂಬ ಫೇವ್ರೇಟು, ಇವ್ರಿಗೆ ಚೆನ್ನಾಗಿ ಕೊಡಬೇಕು, ಇವರಿಗೆ ಬ್ಲೌಸ್ ಪೀಸ್ ಚೆನ್ನಾಗಿರೋದು ಇಡಬೇಕು. ಆಮೇಲೆ ಯಾರೋ ಒಬ್ಬರು ಹೊಸ್ದಾಗೆ ಬರ್ತಾರೆ, ನೀವು ಹೋಗಿ ಕರಿತೀರ, ಕರೆದಾಗ ಬರ್ತಾರೆ ಅವರು. ಒಬ್ಬರು ಹೊಸ್ದಾಗಿ ಪರಿಚಯ ಇರ್ತಾರೆ, ಹೊಸ್ದಾಗಿರೋರು ಬರ್ತಾರೆ ಕುಂಕುಮಕ್ಕೆ ಅಂತ ಕರೆದಾಗ ನಾವು ಎಲ್ಲರೂ ಕರಿತೀವಿ. ಅವರು ಅಕಸ್ಮಾತು ಯಾರಾದರೂ ಅಲ್ಲಿಗೆ ಹೊಸ್ದಾಗಿ ವೇರಿಗೆ ಬಂದಿರ್ತಾರೆ, ಅವರು ಬಂದಾಗ ಕರೀತಾರೆ ಅವರು ಹೊಸ್ದಾಗಿ ಹಬ್ಬ ಮಾಡ್ತೀವಿ, ಅವ್ರಿಗೊಂದು ಖುಷಿ, ನಾವು ಹೋಗ್ಬೇಕು ಅವರು ಬರಬೇಕು ಅಂತ ಅವರು ಕರೆಯೋಕೆ ಬರ್ತಾರೆ ನಮ್ಮನ್ನು. ಆವಾಗ ಏನು ಮಾಡೋದು, ಇವರು ನಮಗೆ ಗೊತ್ತಿಲ್ಲ, ಯಾರೋ ಹೊಸ್ದಾಗಿ ಬಂದರೆ ಅಂತ ಸಿಂಪಲ್ಲಾಗೆ ಭೇದ ಭಾವ ಮಾಡಿ, ನಿಮ್ಮ ಫ್ರೆಂಡು ನಿಮಗೆ ಗೊತ್ತಿರೋರು ನಿಮಗೆ ಬೇಕಾಗಿರೋರು ಬಂದಾಗ ಚೆನ್ನಾಗೇ ಕೊಡೋದು. ಯಾರೋ ಹೊಸ್ದಾಗಿರೋರು ಅವರಿಂದು ಪರಿಚಯ ಏನಿಲ್ಲ ನಮಗೆ, ಇವಾಗ ಬಂದರೆ ಅಂತ ಒಂಥರ ನೆಗ್ಲೆಸ್ ಮಾಡ್ಕೊಂಡು ಅವರಿಗೆ ಒಂಥರ ಕುಂಕುಮ ಕೊಡೋದು. ಆ ಥರ ಯಾವತ್ತೂ ಯಾರು ಮಾಡಬೇಡ್ರಿ. ಯಾರೇ ಬರಲಿ, ಮುತ್ತೈದೆಯರಾಗಲಿ, ಮಕ್ಕಳೇ ಆಗಲಿ, ದೊಡ್ಡವರೇ ಆಗಲಿ, ಹೆಣ್ಮಕ್ಳು ಯಾರೇ ನಮ್ಮ ಮನೆಗೆ ಬರಲಿ, ಅವ್ರು ಹೆಂಗಾರ ಇರಲಿ, ಅವ್ರು ಎಂಥರಾಗಿರಲಿ, ಯಾರೇ ಹೆಣ್ಮಕ್ಳು ಬಂದ್ರೂ ಸಮಾನವಾಗಿ ಕುಂಕುಮ ಕೊಡ್ರಿ. ನಿಮಗೇನು ಕೊಡಬೇಕು ಅನ್ನೋ ಶಕ್ತಿ ಕೊಟ್ಟಿರ್ತಾರೆ ನನ್ನ ತಾಯಿ, ಅದೇ ರೀತಿಯೇ ಕೊಡ್ರಿ. ಶುಕ್ರವಾರ ವರಲಕ್ಷ್ಮಿ ಹಬ್ಬದ ದಿನವೇ ಅಂತಲಲ್ಲ, ಯಾವತ್ತಲೇ ಬಂದ್ರೂ ಮುತ್ತೈದೆಯರಾಗಲಿ, ಹೆಣ್ಮಕ್ಳು ಮನೆಗೆ ಬಂದ್ರೂ ಸಿಂಪಲ್ಲಾಗಾರು ಅರಿಶಿನ ಕುಂಕುಮ ಹೂವು ಇಟ್ಟು ಕೊಟ್ಟು ಕಳಿಸ್ರಿ. ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ. ಮಹಾಲಕ್ಷ್ಮಿ ಯಾವ ರೂಪದಲ್ಲಿ ಯಾರು ಹೆಂಗೆ ಬಂದಿರ್ತಾಳೆ ಅಂತ ಗೊತ್ತಿಲ್ಲ, ಯಾವ ವೇಷದಲ್ಲಿ ಯಾವ ರೂಪದಲ್ಲಿ ಬಂದಿರ್ತಾರೆ ತಾಯಿ ಅಂತ ಗೊತ್ತಿರಲ್ಲ. ಅದಕ್ಕೋಸ್ಕರವ ಭೇದ ಭಾವ ಇಲ್ದಿರನೇ ನೀಟಾಗಿ ಕುಂಕುಮ ಕೊಡ್ರಿ. ತುಂಬಾ ಒಳ್ಳೆಯದಾಗುತ್ತೆ ಎಲ್ರಿಗೂ. ಯಾರು ನಮಗೆ ಇದೇ ರೀತಿ ಕೊಡು, ಇದನ್ನೇ ಕೊಡ್ರು ಅಂತ ಯಾರು ಯಾವತ್ತೂ ಹೇಳಲ್ಲ. ನೀಟಾಗಿ ನೀವು ಕುಂಕುಮ ಕೊಡ್ರಿ. ನೀವು ಹೋದ್ರ ಮನೆಗೆ ಪ್ರೀತಿಯಿಂದ ಕುಂಕುಮ ತಗೊಂಬರ್ರಿ. ನಾನು ಏರಿದ್ದಕ್ಕೆ ಹೊಸ್ದಾಗಿ ಬಂದಿದ್ದೆ, ಬೆಂಗಳೂರಿಗೆ ಬಂದಾಗ ಒಂದು 3 ವರ್ಷ ಆಯ್ತು ಅಷ್ಟೇ. ನಾನು ಒಂದು 17-18 ವರ್ಷದ ಹಿಂದೆ ಬಂದಾಗ, ಆಮೇಲೆ ಅಕ್ಕಪಕ್ಕದಾಗ ಅಷ್ಟೊಂದು ಯಾರೋ ಇನ್ನೂ ಪರಿಚಯ ಆಗಿರಲಿಲ್ಲ. ಒಬ್ಬಳು ಕುಂಕುಮಕ್ಕೆ ಕರೆಯೋಕೆ ಬಂದರು ವರಲಕ್ಷ್ಮಿ ಹಬ್ಬದಾಗೆ. ತುಂಬಾ ಮಳೆ. ವರಲಕ್ಷ್ಮಿ ಹಬ್ಬ ಕುಂಕುಮ ಕರೆಯೋಕೆ ಬಂದಾಗ ಕುಂಕುಮಕ್ಕೆ ಹೋದ್ವಿ. ನಾವಿದ್ದಿದ್ದ ಮನೆ ಪಕ್ಕದಾಗೆ ಇದ್ದರು ಒಬ್ಬರು. ಅವರು ಹೇಳಿದರು ಯಾರ್ಯಾರಿಗೆ ಕುಂಕುಮ ಕೊಡಬೇಕು ಅಂತ. ಆ ಹುಡುಗಿ ಇನ್ನೂ ಮದುವೆ ಆಗಿರಲಿಲ್ಲ. ಅವಳು ಕರೆಯೋಕೆ ಬಂದಿದ್ದು, ಆ ಹುಡುಗಿ ಕರೆಯೋಕೆ ಬಂದಿದ್ದು, ಬನ್ನಿ ಎಲ್ಲರೂ ಕುಂಕುಮಕ್ಕೆ ಅಂತ. ಅದು ನಾ ಯಾವ ರೀತಿ ಕೊಡಬೇಕು ಅಂತ ಐಡಿಯಾ ಮಾಡಿಕೊಟ್ಟಳು ನಮ್ಮ ಮನೆ ಪಕ್ಕದಾಗಿದ್ದರು. ಯಾವ ರೀತಿ ಕುಂಕುಮ ಬಂದು ಎಲ್ಲರನ್ನೂ ಕರೆದ್ಲು. ನಮಗೂ ಮನೆಗೂ ತುಂಬ ದೂರನೇ ಇದ್ದಾಗ ನಮ್ಮನ್ನು ಕರೆದ್ರು. ಆವಾಗ ಬಾ ಹೋಗೋಣ ಅಂತ ನನ್ನನ್ನು ಕರೆದ್ರು. ಬಾ ಅಕ್ಕ ಹೋಗೋಣ್ರಿ, ಜೊತೆಗೆ ಹೋಗಿ ಬರೋಣ ಎಲ್ಲರೂ ಅಂತ. ಸುಮಾರು ನಾವು ಒಂದು 5-6 ಜನ ಜೊತೆಯಾಗಿ ಹೋದು, ಒಂದೇ ಬೀದಿನಾಗ ಇದ್ದಿದ್ದಲ್ವ, ಎಲ್ಲರನ್ನೂ ಜೊತೆಯಾಗಿ ಹೋದು. ಈಗ ಐಡಿಯಾ ಯಾವ ರೀತಿ ಯಾರ್ಯಾರಿಗೆ ಹೆಂಗೆ ಕೊಡಬೇಕು ಅಂತ ಐಡಿಯಾ ಮಾಡಿ ಕೊಟ್ಟಳುವೆ ನಮ್ಮ ಜೊತೆಗೆ ಬಂದಳು. ತುಂಬಿದ ಬಸ್ರಿ ಅಂದರೆ ಅಲ್ಲೇ ಒಂದು 7 ತಿಂಗಳು 8 ತಿಂಗಳು ಬಸ್ರಿ ಆಕೆ. ಆಮೇಲೆ ಆ ಹುಡುಗಿಗೆ ಇವಳು ಹೇಳ್ಕೊಟ್ಟಿರೋದು, ಯಾರ್ಯಾರಿಗೆ ಹೆಂಗೆ ಕೊಡಬೇಕು ಕೊಡು, ಯಾರ್ಯಾರಿಗೆ ಹಿಂಗೆ ಕೊಡು ಅಂತ ಹುಡುಗಿಗೆ ಹೇಳಿ ಕಳಿಸಿ ಅವಳು ಹಂಗೆ ಕೊಟ್ಲು. ಅಲ್ಲಿ ಎಷ್ಟು ನಾವು ಒಂದು 6 ಜನನೋ 7 ಜನನೋ ಹೋಗಿದ್ದು. 7 ಜನಕ್ಕೂ ಒಂಥರ ಚೆನ್ನಾಗೇ ಕುಂಕುಮ ಕೊಟ್ಟಳು ಹುಡುಗಿ. ಅಲ್ಲಿಗೆ ಹೋದಾಗ ಚೆನ್ನಾಗಿ ಕುಂಕುಮ ಕೊಟ್ಟಳು. ಇವಳು ಚೆನ್ನಾಗಿ ಪರಿಚಯ ಅಲ್ವಾ ಹುಡುಗಿಗೆ. ಕೋಣೆಗೆಲ್ಲ ಹೋಗಿ, ರೂಮಿಗೆಲ್ಲ ಹೋಗಿ, ಇವ್ರಿಗೆ ಹಿಂಗೆ ಕೊಡು, ಇವ್ರಿಗೆ ಇಂಥದ್ದು ಕೊಡು ಅಂತ ಆ ಹುಡುಗಿ ಸೀರೆ ಕೊಟ್ಲು ಎಲ್ರಿಗೂ. ಹುಡುಗಿ ಸೀರೆ ಕೊಟ್ಟಾಗ ಇವ್ರಿಗಿಂತ ಈ ಕಲರ್ ಸೀರೆ ಕೊಡು, ಇವ್ರಿಗೆ ಈ ಕಲರ್ ಸೀರೆ ಕೊಡು ಅಂತ. ಈಕೆ ಪ್ರೆಗ್ನೆಂಟ್ ಆಯ್ತಲ್ಲ, ನಮಗೆ ಕರ್ಕೊಂಡು ಹೋಯ್ತಲ್ಲ, ಅವಳು ಹೇಳಿದ್ದು ರೂಮಿಗೆ ಹೋಗಿ ಇವ್ರಿಗಿಂತ ಸೀರೆ ಕೊಡು, ಇವ್ರಿಗಿಂತ ಕಲರ್ ಕೊಡು, ಇವ್ರಿಗೆ ಎಲ್ರಿಗೂ ಕೊಟ್ಟಳು. ಅವಳಿಂದ ಹೇಳ್ಕೊಟ್ಟಳಿಂದ ಸೇರಿ ನಮ್ಮ ಜೊತೆಗೆ ಹೋದ್ರಿಗೆ ಎಲ್ರಿಗೂ ಕೊಟ್ಟು ನನಗೆ ಒಬ್ಳಿಗೆ ಕೊಡಲಿಲ್ಲ. ಬರೀ ಅರಿಶಿನ ಕುಂಕುಮ 2 ಜೋಡಿ ಬಾಳೆಹಣ್ಣು ಇಟ್ಟು ಕೊಟ್ಟಳು. ನಾನು ಅಷ್ಟ್ರಾಗೆ ಖುಷಿಪಟ್ಟೆ. ಯಾಕೆಂದರೆ ನಾನು ಇವತ್ತಿಗೂ ಅಷ್ಟೇ ನನಗೇನು ಸಲ್ಬೇಕು ಅಷ್ಟೇ ನನಗೆ ಸಲ್ಲಿ ಸಾಕು. ನನ್ನ ತಾಯಿ ಏನು ಕೊಡಬೇಕು
ಬೇಕು ಅದನ್ನೇ ಕೊಡಲಿ ಅಂತ ಅಂದ್ಕೊಂಡು ಸರಿಯಾಗಿ ಬಂದೆ, ತಗೊಂಬಂದೆ. ಕುಂಕುಮ ತಗೊಂಡು ಬಂದ್ವಿ. ಎಲ್ಲರೂ ಊಟ ಮಾಡಿದ್ರು, ಯಾರೂ ಊಟ ಮಾಡಲಿಲ್ಲ. ಸರಿ ಅಂದು ಮಳೆ ಅಂದ್ರೆ ಮಳೆ, ಇಂಥ ಮಳೆಗೆ ಇಲ್ಲಿಂದ ಅಷ್ಟು ದೂರ ಸುಮಾರು 1 ಕಿಲೋಮೀಟ್ರ್ ಆಗೋದು ಅವ್ರ ಮನೆ ತನಕ ನಡ್ಕೊಂಡು ಎಲ್ಲರೂ ಬಂದ್ವಿ. ಮನೆಗೆ ಬಂದಾಗ ನಮ್ಮ ಜೊತೆಗೆ ನಮ್ಮ ಫ್ರೆಂಡ್ದೇ ಒಂದು ಹುಡುಗಿನೂ ಬೈತು. ಅಮ್ಮ ತಾಯಿ ಬರೋಂಗಿಲ್ಲ ಅಂತ ಮಗಳು ಬಂದಿದ್ದಿದ್ಲು. ಬಂದಾಗ ಅವಳು ಹೋಗಿ ಹೇಳಿದಳು ಅವ್ರ ಅಮ್ಮ ಹತ್ರ, ಮಮ್ಮಿ ಗಂಗಾಂಟಿ ಎಲ್ಲರಿಗೂ ಸೀರೆ ಕೊಡ್ತು, ಸರಿತಂಟಿಗೆ ಒಂದು ಕೊಡಲಿಲ್ಲ ಕಣ್ ಮಮ್ಮಿ, ತುಂಬ ಬೇಜಾರಾಗ್ಬಿಡ್ತು ನನಗೆ. ನಂಗೂ ಕೊಟ್ಟರು, ನಾನು ಚಿಕ್ಕ ಹುಡುಗಿ ಆದ್ರೂ ನನಗೂ ಕೊಡ್ತು. ಆಂಟಿ ಆಕಿಗೆ ಹುಡುಗಿ ಹೋಗಿ ಹೇಳಿರಳಿಗೆ ಈ ಅಮ್ಮ ಹೇಳ್ಕೊಟ್ಟಿದ್ಲು, ಪ್ರೆಗ್ನೆಂಟ್ ಇರಲ್ಲ ಅವಳು, ಚಿಕ್ಕಮ್ಮ ಆಗಬೇಕು. ಆಂಟಿನೇ ಹೇಳಿದ್ದು ಹಿಂಗೆ ಕೊಡು ಎಲ್ರಿಗೂ ಅಂತ. ಎಲ್ಲರಿಗೂ ಕೊಟ್ಟರು, ಸರಿತಾಟಿಗೆ ಒಂದು ಕೊಡಲಿಲ್ಲ ಆಂಟಿ ನಂಗೆ ಮಮ್ಮಿ, ನನಗೆ ತುಂಬಾ ಬೇಜಾರಾಯ್ತು ಅಂತ ಅವಳು ಹುಡುಗಿ ಬಂದು ಪಾಪ ಅವ್ರ ಅಮ್ಮನ ಹತ್ರ ಹೇಳ್ಕೊಂಡಿದ್ದಿ. ಆ ಚಿಕ್ಕ ಹುಡುಗಿನೂ ಅವಾಗ ಹುಡುಗಿಗೆ ಒಂದು 11 ವರ್ಷ ಕಣೇ, 10 ವರ್ಷನೇ ಅಷ್ಟೇ ಆ ಹುಡುಗಿಗಿನ್ನೂ. ಆ ಹುಡುಗಿ ಬಂದು ಅವ್ರ ಅಮ್ಮನ ಹತ್ರ ಹೇಳ್ಕೊಂಡಿತ್ತು, ಈ ಥರ ಮಾಡಿದರು ಮಮ್ಮಿ, ಈ ಥರ ಮಾಡಿದ್ರು. ಕುಂಕುಮ ಕರ್ಕೊಂಡೋದಾಗ ಆಂಟಿನೂ ಜೊತೆಗೆ ಬಂದು, ಆಂಟಿಗೆ ಒಂದು ಕೊಡಬೇಕಾಗಿತ್ತಲ್ಲ ಮಮ್ಮಿ, ಆಂಟಿ ತುಂಬ ಬೇಜಾರು ಮಾಡ್ಕೊಂಡಿರ್ತಾರಲ್ಲ ಮಮ್ಮಿ ಅಂತ ಆ ಹುಡುಗಿ ಬಂದು ಹೇಳ್ತದೆ. ನನಗೂ ಬೇಜಾರು ಅನ್ನೋದೇನು ಇರಲಿಲ್ಲ. ಬಿಡು, ಅವ್ರಿಗೆ ಅವರೆಲ್ಲ ತುಂಬ ಹಳವರು ಪರಿಚಯ ಇರೋರು, ಹಂಗಾಗಿ ಅವ್ರು ಕೊಟ್ಕೊಂಡಾರೆ. ಪಾಪ ನಾನು ಇವಾಗಿನ್ನೂ ಹೊಸ್ದಾಗಿ ಬಂದಿರೋದು, ನಾನು ಯಾವತ್ತಿಗೂ ತಲೆ ಕೆಡ್ಸ್ಕೊಳ್ಳೋ ಅದ್ರ ಬಗ್ಗೆ ನಾನು ಬೇಜಾರನ್ನು ಮಾಡ್ತಿದ್ದೆ. ಹೋದೆ, ಕುಂಕುಮ ತಗೊಂಡು ಮನೆಗೆ ಬಂದೆ. ಇನ್ನು ಮನೇಲಿರೋರಿಗೆಲ್ಲ ಅಡುಗೆ ಮಾಡಬೇಕು. ಮತ್ತು ಇಲ್ಲಿ ನಮ್ಮದು ಹಬ್ಬದ ಕೆಲಸಗಳೆಲ್ಲ ಇರ್ತಾವಲ್ಲ, ಬೆಳಗ್ಗೆಲ್ಲ ಪೂಜೆ ಆಗಿರ್ತೀವಿ, ವರಲಕ್ಷ್ಮಿ ಹಬ್ಬದ್ದು, ಶುಕ್ರವಾರ ಆಷಾಢದಲ್ಲಿ ಶ್ರಾವಣ ಬೇರೆ ಅಲ್ವಾ, ಹಂಗಾಗಿ ಮಿಕ್ಕಿದ್ದು ಏನೇನು ಪೂಜೆ ಐತಾವೆಲ್ಲ ಮುಗಿಸ್ಕೊಂಡು ಎಲ್ಲರೂ ಊಟ ತಿನ್ನೋದೆಲ್ಲ ಇರುತ್ತೆ. ಸರಿ ಅಂದ್ಕೊಂಡೆ. ನೆಕ್ಸ್ಟ್ ಡೇನ ಒಂದು 2 ದಿನ ಆದಮೇಲೆ ಅಮ್ಮ ಆ ಹುಡುಗಿ ಬಂದು ಮಾತಾಡಿದ್ರಲ್ಲ, ಅವರ ಮಮ್ಮಿ ಸಿಕ್ಕಿದ್ರು. ಬಾ ಸರಿ ತಾನು ಕರೆದಾಗ ಹೋದಾಗ ನೋಡಿ ಹಿಂಗೆ ಕುಂಕುಮಕ್ಕೆ ಹೋಯ್ತಂತ ಹಿಂಗೆಲ್ಲ ಮಾಡಿರಂತೆ. ಅವರಿಬ್ರು ಸೇರ್ಕೊಂಡು ಅವ್ರಿಗೆ ಒಳ್ಳೇದಾಗುತ್ತಾ, ಯಾಕೆ ಹಂಗೆ ಮಾಡಬೇಕಾಗಿತ್ತು, ನಮ್ಮನೆ ಹುಡುಗಿ ಕೊಡೋದ್ರ ಬದಲು ನಿನಗೆ ಕೊಡ್ಬೋದಾಯಿತು, ನೀನು ಮುತ್ತೈದೆ ಆಗಿದ್ದೆ, ನಮ್ಮ ಹುಡುಗಿ ಚಿಕ್ಕ ಹುಡುಗಿ ಆಗಿದ್ಲು, ನಿನಗೆ ಕೊಡ್ಬೋದಾಯ್ತು ಪಾಪ ಅಯ್ಯಮ್ಮ ಮಾತಾಡಿರು. ಓಲಿ ಬಿಡಾಕ ಸುಮ್ಮನೆ ಯಾಕೆ ಅವೆಲ್ಲವ, ಅವ್ರವ್ರ ಶಕ್ತಿ, ಅವ್ರವ್ರ ಪ್ರೀತಿ, ಅದು ಯಾರಿಗೇನು ಕೊಡಬೇಕಾದ್ ಕೊಡ್ತಾರೆ. ನನಗೇನು ಆ ಲಕ್ಷ್ಮಿ ಹತ್ರ ಸಿಗಬೇಕಾಗಿತ್ತು, ಆ ಲಕ್ಷ್ಮೀ ದೇವಿ ಹತ್ರ ಏನು ಒಲಿಬೇಕಾಗಿತ್ತು ಅಷ್ಟೇ ನನಗೆ ಸಾಕು. ಏನು ಆಗುತ್ತೋ ಅದಾಗಲಿ ತಗ, ಅವ್ರು ಹಂಗಾರೆ ಅವ್ರಿಗೆ ಇಷ್ಟ ಆದಂಗೆ ಅವ್ರು ಮಾಡ್ಕೊಳ್ಳಿ, ನಾವು ಹೇಳಿ ಮಾಡೋಕ್ಕಾಗುತ್ತಾರೆ ಹೆಂಗೆ ಅವೆಲ್ಲ ಏನೋ ಮಾಡ್ಕೊಳ್ಳಿ ಅವರು ಅಂತ ನಾನೇನೋ ಅಂದ್ಕೊಳ್ಳಿ, ಅಷ್ಟು ಸುಮ್ಮನೆ ಅದೇ. ಆಮೇಲೆ ನನಗೆ ಒಬ್ಳಿಗೆ ಥಿಂಕ್ ಆಯ್ತು, ಹೌದಾ ಹಿಂಗೂ ಮಾಡಿದ್ರಾ, ನನಗೆ ಅವಾಗ ಗೊತ್ತೇ ಆಗಲಿಲ್ವಲ್ಲ ಅಂತ ಸಖತ್ತಾಗಿ ಅವಾಗಿಂದ ಬೇಜಾರಾಗಕ್ಕೆ ಮಾಡ್ತು. ಯಾರೇ ಕುಂಕುಮ ಕರೆದ್ರೂ ಒಂಥರ ಅದೇ ನೆನಪಂದ್ಬಿಡೋದು ನನಗೆ. ಇವ್ರ ಮನೆಗೆ ಹೋದಾಗ ಹಿಂಗೆ ಮಾಡಿದ್ರಲ್ಲ, ಇವ್ರು ಹೆಂಗೆ ಏನೋ ಹೋಗ್ಬೇಕಾ ಹೋಗ್ಬಾರ್ದು. ಯಾಕೆಂದರೆ ಇವಾಗ ಸ್ವಲ್ಪ ಸಿರಿತನ ಬಡತನ ಅನ್ನೋದು ಇರುತ್ತೆ ಎಲ್ಲರಿಗೂ, ಎಲ್ಲರೂ ಒಂದೇ ಸಮಕ್ಕೆ ಇರಲ್ಲ, ಬಡತನ ಅನ್ನೋದು ಇದ್ದೇ ಇರ್ತೈತೆ. ನಾವೇನು ಕೇಳ್ಕೆ ಬಂದಿರ್ತೀವ, ಇನ್ನು ಇವಾಗ ಹೊಸ್ದಾಗೆ ಬೆಂಗಳೂರಿಗೆ ಬಂದು ಸಂಸಾರ ಮಾಡೋದು, ಮಕ್ಕಳು ಎಲ್ಲರೂ ನೋಡ್ಕೋಬೇಕಲ್ಲ ಅನ್ನೋದಕ್ಕೋಸ್ಕರವ ಒಂಥರ ಯೋಚನೆ ಮಾಡ್ತಿದ್ದೆ ನಾನು, ಹೋಗ್ಲೋ ಬೇಡವೋ ಕುಂಕುಮಕ್ಕೆ ಅಂತ. ಆದ್ರೂ ಧೈರ್ಯ, ಕುಂಕುಮ ಕರೆದ್ರೆ ಹೋಗ್ಬೇಕು, ಕುಂಕುಮಕ್ಕೆ ಇಲ್ಲ ಅನ್ಬಾರ್ದಲ್ಲ ಅನ್ನೋದಕ್ಕೋಸ್ಕರ ಹೋಗ್ತಾಯಿದ್ದೆ. ಅವತ್ತು ಸಖತ್ತಾಗಿ ಬೇಜಾರಾತಂದ್ರೆ ಆಮೇಲೆ ಸಖತ್ ಬೇಜಾರಾತು. ಇವ್ರು ಮಾತಾಡಿದ ಮೇಲೆ ಥಿಂಕ್ ಮಾಡಿ, ಹೌದಲ್ವಾ ಇಷ್ಟೊಂದು ಅವು ಮರಿದಿಗಳು ಆದ ಕಡೆಗೆ ಯಾವತ್ತೂ ಹೋಗ್ಬಾರ್ದು, ಸಖತ್ತಾಗಿ ಬೇಜಾರು ಮಾಡ್ಕೊಂಡಿದ್ದೆ. ಸದ್ಯ ಕುಂಕುಮ ಕೊಟ್ಟಾರು ಚೆನ್ನಾಗಿರಲಿ, ಭೇದ ಭಾವ ಮಾಡಿ ಅವ್ರಿಗೆ ಹೇಳ್ಕೊಟ್ಟರು ಇನ್ನೂ ಚೆನ್ನಾಗಿರಲಿ, ಭೇದ ಭಾವ ಮಾಡಿ ಹೇಳ್ಕೊಟ್ಟರಿಗೂ ಚೆನ್ನಾಗಿರಲಿ ಅಂತ ಅಂದ್ಕೊಂಡು ನಾನು ಆ ಯಮ್ಮನ ಹತ್ರನೇ ಕೇಳ್ಕೊಂಡು, ಅಯ್ಯಮ್ಮ ಹೇಳಿದ್ಮೇಲೆ ಬಂದು ನಮ್ಮನೆ ದೇವ್ರ ಹತ್ರ ನಿಂತ್ಕೊಂಡು, ನೋಡಮ್ಮ ಅವರು ಭೇದ ಭಾವ ಮಾಡಿದ್ದಾರೆ, ಬೇಜಾರೈತೆ ಅಂತ, ಅವರೇ ಚೆನ್ನಾಗಿರಲಿ ಬಿಡೋರೆಲ್ಲವ ಅಂತ. ಅವ್ರು ಹೆಂಗಾದ್ರು ಅಂದರೆ ಹುಡುಗಿ ಹೇಳಿಕೆ ಮಾತು ಹೇಳ್ಕೊಟ್ಲು ನೋಡು, ಪ್ರೆಗ್ನೆಂಟ್ ಇದ್ದಳು ಅವಳು. ಇವತ್ತಿಗೂ ವರಲಕ್ಷ್ಮಿ ಹಬ್ಬ ಮಾಡೋಕ್ಕಾಗ್ತಿಲ್ಲ, ಹತ್ತಿದ್ದರಿದ್ರು ಮನೇಲಿ ತಪ್ಪಿಲ್ಲ. ಇವತ್ತಿಗೂ ಈ ಕ್ಷಣಕ್ಕೂ ಅವ್ರ ಮನೆಗೆ ಹಂಗೆ ಐತಿ. ಆ ಕುಂಕುಮ ಕೊಡೋಕ್ಕೆ ಈ ಹೇಳಿಕೆ ಮಾತು ಕೇಳಿದ ಹುಡುಗಿ ಇದ್ಲಲ್ಲ, ಕರ್ಕೊಂಡೋಗಿದ್ಲಲ್ಲ ಎಲ್ಲರೂ, ಅವಳೇನು ಮಾಡಿದ್ಲು ಗೊತ್ತಾ, ವರ್ಷಾನವತ್ತಿಗೆ ಮನೆ ಸಖತ್ತಾಗಿ ಅಪ್ಪಗಳಿಗೆ ಗೊತ್ತಿಲ್ದಂಗೆ ಸಾಲ ಮಾಡಿ, ಅವ್ರ ಅಪ್ಪಗೆ ಸಾಲ ಜಾಸ್ತಿ ಆದಮೇಲೆ ಸಾಲ ಕೊಟ್ಟಂಥರು, ಅಪ್ಪಗೆ ಗೊತ್ತಿಲ್ದಂಗೆ ಹುಡುಗಿಗೂ ಸಾಲ ಕೊಟ್ಟಂಥ ಹೆಂಗಸ್ರುಗಳು ಅವ್ರ ಅಪ್ಪನ ಹತ್ರ ಹೋಗಿ, ನೋಡು ನಿಮ್ಮ ಮಗಳಿಗೆ ಈ ಥರ ಸಾಲ ಮಾಡಿದಾಳೆ ನಮ್ಮ ಹತ್ರವ, ಈ ಥರ ಮಾಡಿದಾಳೆ ಅಂದಾಗ ಆವಾಗ ಅವ್ರ ಮನೆಗೆ ಅವ್ರ ಅಪ್ಪನು ಮಕ್ಕಳು ಕೊಟ್ಟು ಉಗಿದು, ಯಾಕೆ ಸಾಲ ಮಾಡಿದ್ದೆ, ಏನಕ್ಕೆ ಸಾಲ ಮಾಡಿ, ಶೋಕಿ ಮಾಡೋಕ್ಕೆ ಸಾಲ ಮಾಡಿ, ಪ್ರೆಗ್ನೆಂಟ್ ಇರೋಳು, ನಾನು ಪ್ರೆಗ್ನೆಂಟು ಅಂತ ಆಕೆ ಹತ್ರ ತರ್ಸ್ಕೊಂಡು ತಿನ್ನೋದು, ಶೋಕಿ ಮಾಡೋದು, ಅದು ಮಾಡು ಗಂಗಾ ಚೆನ್ನಾಗಾಗುತ್ತೆ, ಇದು ಮಾಡು ನಿನಗೆ ಚೆನ್ನಾಗಾಗುತ್ತೆ ಅಂತ ಇಲ್ಲಿದ್ನೆಲ್ಲ ಮಾಡಿಸೋದು, ಏನೇನೋ ಮಾಡಿ ಆ ಹುಡುಗಿನ ಅಧ್ವಾನ ಮಾಡಿ ಅವ್ರ ಅಪ್ಪ ಕಣ್ಣಿಗೆ ಕಾಣದೇ ಇರೋತಕ್ಕೆ ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ಉಳಿದು ಕೊಟ್ಟು ಮದುವೆ ಮಾಡಿ ಕೈ ತೊಳ್ಕೊಂಡ್ರೆ ಸಾಕು ಅಂತ ಆ ಸ್ಥಿತಿಗೆ ತಗೊಬಂದ್ಬಿಡ್ತಾವೆ ಹುಡುಗಿ ಅವ್ರ ಅಪ್ಪನ್ನ. ಈ ಪ್ರೆಗ್ನೆಂಟ್ ಆದಳು ಇವತ್ತಿಗೂ ಮಾಡೋಕ್ಕಾಗಿಲ್ಲ ವರಲಕ್ಷ್ಮಿ ಹಬ್ಬ, ಯಾವ ಹಬ್ಬನೂ ಮಾಡೋ ಯೋಗ್ಯತೆನೇ ಇಲ್ಲ ಅವಳಿಗೆ ಅನ್ಕ. ಆ ಕುಂಕುಮಕ್ಕೆ ಕರೆದಿದ್ದ ಹುಡುಗಿನೂ ಹಂಗೆ ಅಧ್ವಾನ ಎದ್ದೋದು, ತುಂಬ ದೂರಕ್ಕೆ ತಗೊಂಡೋಗಿ ಕೊಟ್ಟು ಬಂದ ಅವ್ರ ಅಪ್ಪ. ಆ ಹುಡುಗಿನ ತುಂಬ ದೂರಕ್ಕೆ ಎಂಥ ನಾರ ಬರಲಿ ಸದ್ಯಕ್ಕೆ ಮದುವೆ ಮಾಡಿ ಕೈ ತೊಳ್ಕೊಂಡ್ರೆ ಸಾಕಪ್ಪ, ಇವಳು ಸವಾಸ ಸಾಕು, ಅಷ್ಟು ಮರಿದಿ ಕಳೆದು ನನ್ನ ದೊಡ್ಡವ್ರತಾವೆಲ್ಲ ಸೇರಿ ಸಾಲ ಮಾಡ್ಕೊಂಡು
ಹೆಂಗೆ ಸರ್ತ ಇಸ್ಕೊಂಡು ಸಾಲ ಮಾಡ್ಕೊಂಡು ನಾವು ಅಪ್ಪಗೆ ಹೇಳಿದ್ದೀನಿ ಅಪ್ಪಗೆ ಹೇಳಿದ್ದೀನಿ ಪಾಪ ಅವ್ರ ಪುಣ್ಯ ತುಂಬ ಒಳ್ಳೆ ಹುಡುಗಿ ಅಪ್ಪ ಒಳ್ಳೆನಲ್ವ ಮಕ್ಕಳು ಒಳ್ಳೆಯರೇ ಇರ್ತಾರೆ ಅನ್ನೋದಕ್ಕೋಸ್ಕರ ಅವ್ರು ಕೊಟ್ಟು ಹಿಂಗೆಲ್ಲ ಮಾಡಿರು ಹೆಂಗಾಗೋದ್ರು ಬರಬಾರ್ದು ಅಂದರೆ ಹಂಗಾಗೋದ್ರು ಅದಕ್ಕೋಸ್ಕರ ಹೇಳ್ತೀನಿ ಯಾರನ್ನೇ ನನ್ನ ಅನುಭವಕ್ಕೆ ನನಗಾಗಿದ್ದು ನಾನು ಹೇಳ್ತಿದ್ದೀನಿ ಯಾರೇ ಬರಲಿ ಕುಂಕುಮಕ್ಕೆ ನೀವೇ ಯಾರ ಮನೆಗಾರು ಹೋಗ್ರಿ ಅವ್ರು ದೊಡ್ಡವರಾಗಲಿ ಚಿಕ್ಕವರಾಗಲಿ ಶ್ರೀಮಂತರಾಗಲಿ ಬಡವರೇ ಆಗಲಿ ಎಂಥರಾಗಿರ್ಲೂ ಆಗಲಿ ಒಂದು ಸಮಾನವಾಗಿ ಕುಂಕುಮ ಕೊಡ್ರಿ ಸಮಾನ ರೀತಿಯಲ್ಲಿ ನೋಡಿರಿ ಎಲ್ರೂ ಒಂದೇ ಮಹಾಲಕ್ಷ್ಮಿ ರೂಪನೇ ಎಲ್ಲರೂ ನನ್ನ ತಾಯಿ ರೂಪವಾಗೇ ಬಂದಿರ್ತಾರೆ ಮುತ್ತೈದೆಯರು ಅಂದರೆ ಮಹಾದಿನ ಲಕ್ಷ್ಮಿ ಇದ್ದಂಗೆ ಎಲ್ರಿಗೂ ಒಳ್ಳೇದಾಗಲಿ ಯಾರೇ ಕುಂಕುಮ ಕೊಟ್ಟರು ಭೇದ ಭಾವ ಇಲ್ದಿರೇ ಈಗ ಎಲ್ರಿಗೂ ನಿಮಗೆ ಬ್ಲೌಸ್ ಪೀಸು ತೆಂಗಿನಕಾಯಿ ಹಣ್ಣು ಕೊಡೋಕ್ಕಾಗಿರೋದು ಎರಡು ಬಾಳೆಹಣ್ಣು ಎಲೆ ಅಡಿಕೆ ಕಾಯಿನೂ ಹೂವು 4 ಬಳೆ ಇಟ್ಟು ಕೊಡ್ರಿ ಸಾಕು ನನ್ನ ತಾಯಿ ಅಷ್ಟ್ರಾಗೆ ತೃಪ್ತಿ ಪಡ್ತಾಳೆ ಎಲ್ರಿಗೂ ಒಳ್ಳೇದಾಗಲಿ ಮಹಾಲಕ್ಷ್ಮಿ ಆಶೀರ್ವಾದ ಎಲ್ರಿಗೂ ಇರಲಿ ನನ್ನ ಚಾನಲ್ ಯಾರು ಹೊಸ್ತಾ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನಗೂ ನನ್ನ ವಿಡಿಯೋ ಹೇಗೆ ಬರ್ತೈತೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದರೆ ನನಗೂ ಒಂದು ಹೆಲ್ಪ್ ಆಗುತ್ತೆ ನನ್ನ ವಿಡಿಯೋನ ಪ್ರತಿದಿನ ನನಗೆ ನನ್ನ ಅನುಭವ ನಾನು ನಮ್ಮ ಮನೆಗೆ ಯಾವ ರೀತಿ ವಿಡಿಯೋ ಇದ್ದೀನಿ ಅನ್ನೋದು ತೋರಿಸ್ತಾ ಇದ್ದೀನಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ ತಾಯಿ ಮಹಾಲಕ್ಷ್ಮಿ ಆಶೀರ್ವಾದ ಎಲ್ರಿಗೂ